ಅಮೃತಕಲಶ ವಿಶೇಷವಾದ ನೆನಪುಗಳನ್ನು ಮಾಡೋದು ಪ್ರತಿ ಪ್ರದರ್ಶನ ಮಲ್ಲಿಗೆದ ಸೇವೆ ಸಸ್ಯಗಳು ವಿಶೇಷ ಅಪ್ಪೆಗೆ ವಿಶೇಷವಾದ ಭಕ್ತ ಮಕ್ಕಳಿಗೆ ಕ್ಷೇತ್ರಗಳು ಅಪ್ಪರ ದರ್ಶನ ಮಾಡ್ಕೊಳ್ಳೋಚಿನ ಬದುಕಿನಚ್ಚಿನ ವಿಚಾರ ನಿದರ್ಶನವನ್ನು ಮುಖ್ಯರ ಎಂಬ ಮೊದಲು ಬದುಕಿನಚ್ಚಿನ ಒಳ್ಳೆಯ ಅನ್ನಸಂತರ್ಪಣ ಸೇವೆಯ ಭಾಗಿಯಾದ ಅಲ್ವ ಯಕ್ಷಗಾನ ಸೇವೆ ಮೊದಲು ಆ ಯಕ್ಷಗಾನ ಎಲ್ಲರಿಗೂ ನಮಸ್ಕಾರ. ನಾನು ಸಶಿತ್ರ ಶ್ರೀ ಭಗವತಿ ಕ್ಷೇತ್ರದ ಅಧ್ಯಕ್ಷ ವಾಮನ ಇಡ್ಯ ಅಂತ. ಇವತ್ತು ನಡಾವಳಿ ಮಹೋತ್ಸವ. ನಾಳೆ ಧ್ವಜಾರೋಹಣವಾಗಿ 16ನೇ ತಾರೀಕಿಗೆ ಧ್ವಜ ಅವರೋಹಣ ಆಗ್ತದೆ. ಇದನ್ನು ಭರಣಿ ಮಹೋತ್ಸವ ಅಂತ ಕರೀತೇವೆ. ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ನಡಾವಳಿ ಅಂದರೆ ಒಂದು ದಿವಸದ ಉತ್ಸವ, ವಾರ್ಷಿಕ ಉತ್ಸವ ಅಂತ ಹೇಳ್ತಾರೆ. ಇಲ್ಲಿ 64 ಸುತ್ತು ಬಲಿ ಒಂದು ದಿವಸದಲ್ಲಿ ಮುಗಿಬೇಕು. ಬೇರೆ ಕ್ಷೇತ್ರಗಳಲ್ಲಿ ಧ್ವಜಾರೋಹಣವಾಗಿ 1 ವಾರ ಕಾಲ ನಡೆಯುತ್ತಿರುವಂತಹ ಕಾರ್ಯಕ್ರಮಗಳು ಒಂದು ರಾತ್ರಿ ಬೆಳಗಿನ ಒಳಗೆ ಮುಗಿಬೇಕೆನ್ನುವಂಥದ್ದು. ಸಾಮಾನ್ಯವಾಗಿ ಇಲ್ಲಿ ಬಲಿ ಆದ ಮೇಲೆ ಅನಂತರ ಮೂರ್ತಿ ಬಲಿ, ಮೂರ್ತಿ ದರ್ಶನ, ಕಂಚಿಲು ಸೇವೆ, ಕುರುಳು ಸೇವೆ, ತುಲಾಭಾರ ಸೇವೆ ಇವೆಲ್ಲವೂ ಬೆಳಗ್ಗೆ ಅರುಣೋದಯದ ಕಾಲಕ್ಕೆ ಮುಕ್ತಾಯ ಆಗ್ತದೆ. ಈ ಭರಣಿ ಮಹೋತ್ಸವ ಹಾಗಲ್ಲ. ಭರಣಿ ಮಹೋತ್ಸವ ಅಂದರೆ ಏನು ಎನ್ನುವಂತಹದ್ದು ಒಂದು ಪ್ರಶ್ನೆ. ಭರಣಿ ನಕ್ಷತ್ರದಲ್ಲಿ ಭದ್ರಕಾಳಿಯ ಜನನವಾಯಿತು. ಈಶ್ವರಾಂಶ ಸಂಭೂತೆಯಾಗಿರುವಂತಹ ಭದ್ರಕಾಳಿ ಶಿವನ ತೊಡೆಯಲ್ಲಿ ಹುಟ್ಟಿದವಳು. ಅವಳು ಹುಟ್ಟಿದ್ದು ಭರಣಿ ನಕ್ಷತ್ರದಂದು. ಆದ್ದರಿಂದ ಧ್ವಜಾರೋಹಣ ಯಾವಾಗಲೂ ಭರಣಿ ನಕ್ಷತ್ರಕ್ಕೆ ಸಿಕ್ಕಿದರೆ ಒಳ್ಳೆಯದು ಎನ್ನುವಂತಹ ಪ್ರತೀತಿ. ಕೊನೆಗೆ ಅವರೋಹಣ ಕಾಲದಲ್ಲಿ ಆದರೂ ಭರಣಿ ನಕ್ಷತ್ರ ಸಿಕ್ಕಿದರೆ ಒಳ್ಳೆಯದು ಎನ್ನುವಂತಹ ಮಾತು. ಆದರೆ ಈ ಸಶಿತ್ರ ಭಗವತಿ ಕ್ಷೇತ್ರದಲ್ಲಿ ಈ ಭರಣಿ ಮಹೋತ್ಸವಕ್ಕೂ ಈ ಭರಣಿ ನಕ್ಷತ್ರಕ್ಕೂ ಒಂದು ಸಂಬಂಧ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಬಪ್ಪನಾಡು ಧ್ವಜಾರೋಹಣವಾಗಿ ಧ್ವಜ ಅವರೋಹಣವಾಗಿ ಅದರ ಮರುದಿವಸ ಭಂಡಾರ ಬಂದು ಇಲ್ಲಿ ಅದರ ಮರುದಿವಸ ಜಾತ್ರೆ ಆಗುತ್ತೆ. ಅದು ಆದ್ದರಿಂದ ಭರಣಿ ನಕ್ಷತ್ರ ಈ ನಮ್ಮ ಮಹೋತ್ಸವಕ್ಕೆ ಸಿಗುವುದಿಲ್ಲ. ಇದು ಒಂದು ವಿಶೇಷ. ಈ ಮಧ್ಯದಲ್ಲಿ 5 ದಿವಸಗಳ ಕಾರ್ಯಕ್ರಮ ಇದೆ. ಅದರಲ್ಲಿ ನಾವು ಪುಷ್ಪಕಳ, ಚತುರ್ಕಳ ಮತ್ತು ಸರ್ಪಕಳ ಅತ್ಯಂತ ಪ್ರಧಾನವಾಗಿದೆ. ಎಡೆಯಲ್ಲಿ 3 ನಡೆ ಮತ್ತು ಪಡುನಡೆ ಅಂತ ಹೇಳ್ಕೊಂಡು, ಅಂದರೆ ಸಮುದ್ರದ ಬದಿಯಿಂದ ದೇವರು ಬರುವಂತಹದ್ದು. 3 ಕಲಶ ಅಂತ ಹೇಳಿದ್ರೆ 3 ದಿಕ್ಕಿನಲ್ಲಿ ಅಲ್ಲಿಂದ ಕಲಶ ಬರುವಂತಹದ್ದು. ಅನಂತರ ಅಲ್ಲಿ ತೂಟೆದಾರ ಆಗುವಂತಹದ್ದು. ಇಲ್ಲಿ ಪರ್ವತದಲ್ಲಿ ಕೊನೆಗೆ ಸರ್ಪಕಳದಲ್ಲಿ ನರ್ತನ ಸೇವೆಗೈದು ಕೊನೆಗೆ ಸಮಾಪ್ತಿಯಾಗುವುದು. ಮರುದಿವಸ ಧ್ವಜ ಅವರೋಹಣ ಆಗುವಂಥದ್ದು ಪ್ರತಿ.
ಕ್ರಮ ಸಂಪ್ರದಾಯ ಇಲ್ಲಿ ಇದೆ. ಒಟ್ಟು ಮೇಲೆ ಭಗವತಿಗೆ ಸಂತೃಪ್ತಿ ಆಗಿರುವಂತಹ ಈ ಧಾರ್ಮಿಕ ಕಾರ್ಯಕ್ರಮಗಳು ಈ ಭರಣಿ ಮಹೋತ್ಸವದ ವಿಧಿವಿಧಾನಗಳು ನೋಡುವುದಕ್ಕೆ ಬಹಳ ಒಳ್ಳೆಯದು. ಇವತ್ತು ಮಾತ್ರ ರಾತ್ರಿಯಿಂದ 11 ಗಂಟೆಗೆ ಮಹಾಪೂಜೆ ಆದರೆ ಅನಂತರ ಬಲಿ ಪ್ರಾರಂಭ ಆಗ್ತದೆ. ಅನಂತರ ತುಲಾಭಾರ ಸೇವೆ ಇವತ್ತು ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಸ್ವಲ್ಪ ನಾವು ಸೀಮಿತಗೊಳಿಸಿ ನಾಳೆ 12ನೇ ತಾರೀಕಿಗೆ ಮತ್ತೆ ತುಲಾಭಾರ ಸೇವೆ ಇದೆ ಮತ್ತು ಉಳಿದಲ್ಲಿ 15ನೇ ತಾರೀಕಿಗೆ ತುಲಾಭಾರ ಸಂಪೂರ್ಣ ಆಗ್ತದೆ. ಅದರೊಟ್ಟಿಗೆ ಕಂಚುಲು ಸೇವೆಯ ಮಕ್ಕಳು ಇವತ್ತೆಲ್ಲ ಅವರಿಗೆಲ್ಲ ಸಂಖ್ಯೆಯನ್ನು ಕೊಟ್ಟಿದ್ದೇವೆ. ಆ ಸಂಖ್ಯಾ ಪ್ರಕಾರವಾಗಿ ನೀವು ಕೂತ್ಕೊಳ್ಬೇಕು. ನಂತರ ಮೂರ್ತಿ ಬಲಿಯ ಸಂದರ್ಭದಲ್ಲಿ 7 ಸೇವೆಯ ಒಟ್ಟಿಗೆ ಈ ಕಂಚೂಲು ಸೇವೆಯು ಸಮಾಪ್ತಿಗೊಳ್ಳುತ್ತದೆ. ಕಂಚೂಲು ಸೇವೆಯ ಮಕ್ಕಳಿಗೆ ಒಂದು ವಯೋಮಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಹೆಣ್ಮಕ್ಕಳಿಗೆ ಒಂದು 13 ವರ್ಷದ ವಯಸ್ಸಿನ ಒಳಗಾಗಬೇಕು. ಅನಂತರ ಗಂಡು ಮಕ್ಕಳಿಗೆ ಒಂದು ವಯಸ್ಸಿನ ಮಿತಿ ಅಲ್ಲಿ ಇಲ್ಲ. ಈ ಪ್ರಕಾರವಾಗಿ ಕಂಚೂಲು ಸೇವೆ ಎಂದರೆ ಏನು ಎನ್ನುವಂತಹದ್ದೊಂದು ಪ್ರಶ್ನೆ ಕೂಡ ಬರುತ್ತದೆ. ತಾಯಿ ಗರ್ಭಸ್ಥ ಶಿಶುವಾಗಿರುವಾಗ ಅಥವಾ ಮಕ್ಕಳು ಹುಟ್ಟಿದ ಮೇಲೆ ಕಾಯಿಲೆ ಕಸಾಲೆಗೆ ಒಳಗಾದಾಗ ಅಥವಾ ಜೀವನ್ಮರಣಗಳ ಕಾಲದಲ್ಲಿ ತಾಯಂದಿರು ಹೇಳಿಕೊಳ್ಳುವಂತಹದ್ದು ಒಂದು ಭಗವತಿ ಒಂದು ಕಂಚೂಲು ಸೇವೆ ಒಪ್ಪಿಸ್ತೇನೆ ಅಂತ ಹೇಳಿ ಬೇಕಾದಷ್ಟು ನಿದರ್ಶನಗಳಿವೆ, ಬೇಕಾದಷ್ಟು ಘಟನೆಗಳು ಆಗಿವೆ. ಆದ್ದರಿಂದ ಈ ಸೇವೆ ತಾಯಿಗೆ ಬಹಳ ಪ್ರಿಯವಾದದ್ದು ಎನ್ನುವಂಥದ್ದು. ಮಕ್ಕಳಂತ ಹೇಳಿದ್ರೆ ತಾಯಿಗೆ ಬಹಳ ಪ್ರಿಯವಾದ. ಅದರಿಂದ ಪದ್ಮಾಸನಸ್ಥೆ ಆಗಿರುವಂತಹ ಭಗವತಿ ಇಲ್ಲಿ ತನ್ನ ಪ್ರಭೆಯನ್ನು ಸದಾಕಾಲ ಪಸರಿಸ್ತಾ ಇದ್ದಾಳೆ ಎನ್ನುವುದಕ್ಕೆ ನಿದರ್ಶನಗಳು, ಆಧಾರಗಳು ಸಾಕಷ್ಟು ಇವೆ ಅಂತ ಹೇಳಿ ನಾನು ತಿಳಿಸ್ತೀನಿ.